ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿ ಗೌಳಿ ನಗರದ 27ನೇ ವಾರ್ಡಿನಲ್ಲಿ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಗೌಳಿ ಸಮಾಜ ಗೌಳಿ ನಗರದ ವಾರ್ಡ್ ನಂಬರ್ 27ರಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ 20ನೇ ವರ್ಷದ ಜಾತ್ರಾ ಮಹೋತ್ಸವದ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ದಿನಾಂಕ 5/8/2026 ಲೋಕ ಕಲ್ಯಾಣಾರ್ಥವಾಗಿ ಶ್ರೀಶೈಲ ಜಗದ್ಗುರುಗಳ ಮಹಾಸನ್ನಿಧಾನದಲ್ಲಿ ಮಹಾ ಇಷ್ಟಲಿಂಗ ಪೂಜೆ, ಲಿಂಗ ದೀಕ್ಷೆ ಪೂಜೆ ಮತ್ತು ಧರ್ಮ ಸಭೆ ಜರುಗಿತು. ಮತ್ತು 7/8/2026 ಮಹಾಲಕ್ಷ್ಮಿ ಅಮ್ಮನವರ ರುದ್ರಾಭಿಷೇಕ, ಮಹಾಮಂಗಳಾರತಿ, ಸುಮಂಗಲರಿಗೆ ಉಡಿ ತುಂಬುವಂತ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 7/8/2026 ಗೌಳಿ ನಗರದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಜಗದ್ಗುರು ಮಹಾ ಇಷ್ಟಲಿಂಗಾರ್ಥ ಪೂಜೆ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀಶೈಲ ಮಲ್ಲಿಕಾರ್ಜುನ ಜಗದ್ಗುರು ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಮಲ್ಲಿಕಾರ್ಜುನ ನಾಗಪ್ಪ ಮಾಜಿ ಕಂದಾಯ ಸಚಿವರು, ತಿಪ್ಪೇರುದ್ರ ಸ್ವಾಮಿ ಮಾಜಿ ಕಾಡಾ ಅಧ್ಯಕ್ಷರು, ಸಿದ್ದರಾಮಯ್ಯ ಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, HR ಶ್ರೀನಾಥ್ ಮಾಜಿ ಕಾಡಾ ಅಧ್ಯಕ್ಷರು, ಚನ್ನಬಸವ ಸ್ವಾಮಿ ವೀರಶೈವ ಲಿಂಗಾಯತ ಸಮಾಜ ಹಿರಿಯ ಮುಖಂಡರು, ಅನ್ನಪೂರ್ಣ ಸಿಂಗ್ ಸಮಾಜ ಸೇವಕರು, ಕಳಕಪ್ಪ ವಾಣಿಜ್ಯ ಉದ್ಯಮಿಗಳು. ಕಾರ್ಯಕ್ರಮದಲ್ಲಿ ಗೌಳಿ ನಗರದ ಗೌಳಿ ಸಮಾಜ ಹಿರಿಯ ಸಮಾಜದ ಟ್ರಸ್ಟ್ ಕಮಿಟಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಗೌಳಿ ಸಮಾಜದ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಪಡೆದಂತ PUC ಮತ್ತು SLC ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಬಂದ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಾರ್ಥನೆ ಮಾಡಬೇಕು, ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಂದ್ರೆ ತಮ್ಮಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಇವತ್ತು ಗೌಳಿ ಸಮಾಜ ಎಲ್ಲ ಗುರು ಪ್ರದೇಶ ಕೂಡ ಅವರು ಇವತ್ತು ಗಣ್ಯರುಗಳಿಗೆ ಜನರುಗಳ ಮೇಲೆ ನಿಲ್ಲುವ ಪರಿಸ್ಥಿತಿ ಇದೆ. ಅದರಿಂದ ಇವತ್ತು ಒಳ್ಳೆಯ ಬರಬೇಕಾದ ಗುರುಗಳನ್ನು ಕೊಟ್ಟರೆ ಅದರಿಂದ ಇವತ್ತು ಎಲ್ಲ ಜಗತ್ತು ಇವತ್ತು ಇಷ್ಟಲಿಂಗ ಪೂಜೆ ಆಗಿದೆ. ಇವತ್ತು ಆ ಇಷ್ಟಲಿಂಗ ಪೂಜೆಯಿಂದ ಇವತ್ತು ನಮ್ಮ ಗಂಗಾವತಿ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲೆಯಾದಂಥ ಮಳೆ ಬರಬೇಕಂತ ವಿಶ್ವಾಸ ನಿಂತ್ಕೊಂಡು ಇವತ್ತು ನಾವು ಈ ಸಮಾಜ ಇವತ್ತು ಈ ಗೌಳಿ ಸಮಾಜ ಇವತ್ತು ಅಭಿವೃದ್ಧಿ ಆಗಲಿ ಅಂತ ಹೇಳಿ ಆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸಿ ಇನ್ನೊಮ್ಮೆ ಗೌಳಿ ಸಮಾಜ ಬಹಳ ಸಣ್ಣ ಸಮಾಜ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಗೌಳಿ ಸಮಾಜ ವಿಶೇಷ ರಂಗದಲ್ಲಿರ್ತಕ್ಕಂಥ ಮೊದಲನೆಯ ಸಮಾಜ ಅಂತ ಹೇಳ್ತಾ ಇದ್ದಾರೆ ಈ ಗೌಳಿ ಸಮಾಜ. ನಾವೆಲ್ಲರೂ ಕೂಡ ಏನಾದರೂ ಮನೆಯಲ್ಲೇ ಇದ್ರೆ ಒಂದು ಹೊಸವನ್ನೇ ಇರಬೇಕಂತೆ, ಭೂಮಿಯಲ್ಲೇ ಒಂದು ಕೈಗಳನ್ನು ಹಾಕಬೇಕು ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಮನುಷ್ಯರ ಜೀವನ ಬದುಕು ಬಂಗಾರವನ್ನು ಮಾಡ್ತಕ್ಕಂಥದ್ದು ಇವತ್ತು ಗೌಳಿ ಸಮಾಜ ಕೃಷಿಯಲ್ಲೇ ಇವತ್ತು ನೇರತಕ್ಕಂಥದ್ದು ಚೆಂಗೋರ್ತಕ್ಕಂಥದ್ದು ನಮ್ಮನ್ನೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತಿನ ಈ ದಿನದಲ್ಲಿ ಗಂಗಾವತಿ ನಗರದಲ್ಲಿ ನಾವು ಇವತ್ತು ಇರ್ತಕ್ಕಂಥ ಸಣ್ಣ ಸಮಾಜಗಳಲ್ಲಿ ಇವತ್ತು ಈ ಸಮಾಜದಲ್ಲಿ ಇರ್ತಕ್ಕಂಥ ಆದರ್ಶ ವ್ಯಕ್ತಿ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಸಂದರ್ಭದ ವ್ಯಕ್ತಿ, ಜನಾಂಗವಾಗಿರ್ತಕ್ಕಂಥ ದಿವಂಗತ ಸನ್ಮಾನ ಶ್ರೀ ಗೌಳಿ ಮಹೇಶ್ವರಪ್ಪರವರನ್ನು ನಾವು ನೆನೆಸಿಕೊಳ್ಳಬೇಕು ಅಂತಕ್ಕಂಥ ಇಷ್ಟಲಿಂಗವನ್ನ ಪೂಜೆ ಮಾಡಿ ಇಷ್ಟಲಿಂಗದಿಂದ ಕಷ್ಟಗಳ ಪರಿಹಾರ ಆಗ್ತಕ್ಕಂಥ ಸಂದೇಶದಿಂದ ಸಮಾಜ ಇಷ್ಟಲಿಂಗ ಧರಿಸುವುದರ ಮುಖಾಂತರ ಮತ್ತು ಇಷ್ಟಲಿಂಗ ಪೂಜೆಯನ್ನು ಮಾಡುವುದರ ಮುಖಾಂತರ ಸರ್ವರಿಗೂ ಶಾಂತಿ ಸಮೃದ್ಧಿ ಅನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಸಂದೇಶ ಎಲ್ಲ ಜನಗಳು ತಮ್ಮ ತಮ್ಮ ಜಾತಿಯನ್ನೇ ಹೇಳುವ. ಆದರೆ ಈ ಮಹಾತ್ಮರು ಪಂಚಾಚಾರ್ಯರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಸಕಲ ಜೀವೋತ್ತರಿಗೆ ಲೇಸನ್ನ ಬಯಸಿದ ಬಸವಣ್ಣ. ಹಾಗೆ
ಪಡೆದುಕೊಳ್ಳುವುದಕ್ಕಾಗಿ ಕಾನೂನು ಬದ್ಧವಾದ ಮೀಸಲಾತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಎಲ್ಲ ಸಮುದಾಯಗಳು ತಮ್ಮ ತಮ್ಮ ಪ್ರಯತ್ನವನ್ನು ಖಂಡಿತವಾಗೂ ಮಾಡಿ ಮೀಸಲಾತಿ ಸೌಲಭ್ಯವನ್ನು ಪಡ್ಕೊಳ್ಳಿ. ಆ ಮೂಲಕ ಆರ್ಥಿಕವಾಗಿ ಎಲ್ಲ ಸಮುದಾಯಗಳು ಸಬಲಾಗಿದೆ. ಆಗ ಆ ಉದ್ದೇಶವನ್ನು ಇಟ್ಕೊಂಡು ನಾವು ವೀರಶೈವ ಲಿಂಗಾಯತ ಗುಂಪಿನಿಂದ ಪ್ರತ್ಯೇಕಗೊಳ್ಳುವಂತ ಪ್ರಯತ್ನವನ್ನು ಮಾಡಲಾರ್ದಾಗ ನಾವು ವೀರಶೈವ ಲಿಂಗಾಯತರು ನಾವು ಯಾವಾಗಿದ್ರೂ ವೀರಶೈವ ಲಿಂಗಾಯತರೇ ಅನ್ನೋ ಭಾವನೆಯನ್ನು ತಾಳ್ಕೊಂಡು ನಾವು ಒಗ್ಗಟ್ಟಾಗಿ ಸಾಗಿದಾಗ ಮಾತ್ರ ನಮ್ಮಲ್ಲಿ ಒಂದು ಬಲ ಇರ್ತದೆ, ನಮ್ಮಲ್ಲಿ ಒಂದು ಶಕ್ತಿ ಇರ್ತದೆ ಅನ್ನುವಂಥದ್ದನ್ನು ಇವತ್ತು ಪ್ರತಿಯೊಬ್ಬರು ಸುಮಾರಾಗಿ 10 ತೀರ್ಪು ಅವ್ರ ಕಾರಣದಿಂದ ಇವತ್ತು ಮುಂದೆ ಬೆಳೆ ನಾವು ರೈತರಿಗೆ ವರ್ತಮಾನ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತು ರೈತರ ಪಡ್ತಕ್ಕಂಥ ಬೆಳೆ ಜೊತೆಗೆ ದನಗಳಿರ್ತಕ್ಕಂಥ ಮೇವು ಮೇವು ರೈತ ಬೆಳೆವು ಈ ಎಲ್ಲ ಇವತ್ತು ಕೂಲಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ. ಅದಕ್ಕೆ ಅವರೆಲ್ಲರೂ ನಮ್ಮ ಪಿತೃ ನಮ್ಮ ಸಾವು ಬಂದದ್ದು ನಮಗೆ ಬಹಳ ಸಂತೋಷವಾಗಿದೆ. ಮುಂದಿನ ಅವರ ಬಗ್ಗೆ ಗಂಗಾವತಿ ಪಾರ್ಕ್ ಮಾಡಿ ನಮ್ಮ ಗಂಗಾವತಿಯನ್ನು ಹೆಚ್ಚಿನಿಂದ ಪಾರ್ಕ್ ಜೊತೆಗೆ ಆಶ್ರಮ ತೆಗೆದುಕೊಂಡು ಸಂಗಮೇಶ್ವರ ಪೂಜೆಯ ಒಂದು ಸಹಕಾರದಿಂದ ಎಲ್ಲರ ಒಂದು ಸಹ